ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023ಯ ಸೆಕ್ಷನ್ 483ಯನ್ನು ಡಿಸ್ಕಸ್ ಮಾಡೋಣ. ಸೆಕ್ಷನ್ 483 ಬೇಲ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅಥವಾ ಸೆಷನ್ ಕೋರ್ಟ್ಗೆ ಇರುವಂತಹ ಸ್ಪೆಷಿಯಲ್ ಪವರ್ಸ್ಗಳ ಬಗ್ಗೆ ಹೇಳುತ್ತೆ. ಈಗಾಗಲೇ ನಾವು ಲಾಸ್ಟ್ ಒಂದು ವಿಡಿಯೋಗಳಲ್ಲಿ ಬೇಲ್ ಅಂದರೆ ಏನು, ಬೇಲೇಬಲ್ ಮತ್ತು ನಾನ್ ಬೇಲೇಬಲ್ ಅಫೆನ್ಸಸ್ಗಳಲ್ಲಿ ಬೇಲನ್ನು ಹೇಗೆ ಪಡಿಬೋದು ಅಂತೇಳಿ ಈಗಾಗಲೇ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ತಿಳಿಸಿದ್ದೀವಿ, ಅಂದರೆ ಡಿಸ್ಕಸ್ ಮಾಡಿದ್ವಿ. ಈಗ ಅದೇ ಬೇಲ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅಥವಾ ಸೆಷನ್ ಕೋರ್ಟ್ಗೆ ಇರುವಂಥ ಸ್ಪೆಷಿಯಲ್ ಪವರ್ಸ್ಗಳು ಯಾವುವು ಅಂತೇಳಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸಬ್ಸೆಕ್ಷನ್ 1ರ ಪ್ರಕಾರ ಹೈಕೋರ್ಟ್ ಅಥವಾ ಸೆಷನ್ ಕೋರ್ಟ್ ಯಾವುದೇ ಅಪರಾಧ ಮಾಡಿದಂತಹ ಆರೋಪವನ್ನು ಹೊತ್ತಿರುವಂತಹ ವ್ಯಕ್ತಿಯನ್ನು ಮತ್ತು ಕಸ್ಟಡಿ ಒಳಗಡೆ ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿ ಅಥವಾ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ವ್ಯಕ್ತಿಯನ್ನು ರಿಲೀಸ್ ಮಾಡೋದಕ್ಕೆ ಡೈರೆಕ್ಟ್ ಮಾಡ್ಬೋದು. ಮತ್ತು ಒಂದು ವೇಳೆ ಸೆಕ್ಷನ್ 480ನ ಸಬ್ಸೆಕ್ಷನ್ 3ನಲ್ಲಿ ಬರುವಂತಹ ನೇಚರನ್ನು ಹೊಂದಿರುವಂತಹ ಅಪರಾಧಗಳನ್ನು ಏನಾದರೂ ಮಾಡಿದರೆ ಆತನನ್ನು ಕಸ್ಟಡಿಯಿಂದ ಬೇಲ್ ಮೇಲೆ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಕಂಡೀಷನ್ಸ್ಗಳನ್ನು ಇಂಪೋಸ್ ಮಾಡಲಾಗುತ್ತೆ. ಅಂದರೆ ನೆಸೆಸರಿ ಅನಿಸಿರುವಂತಹ ಒಂದು ಕಂಡೀಷನ್ಸ್ಗಳನ್ನು ಇಂಪೋಸ್ ಮಾಡಲಾಗುತ್ತೆ. ಈಗಾಗಲೇ ನಾವು ಸೆಕ್ಷನ್ 480ಯ ಸಬ್ಸೆಕ್ಷನ್ 3 ಏನು ಹೇಳುತ್ತೆ ಅಂತೇಳಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ಇಲ್ಲಿ ಹೇಳೋದಿಲ್ಲ, ನೀವು ಆ ಹಳೆ ಕ್ಲಾಸ್ನಲ್ಲಿ ಹೋಗಿ ನೋಡ್ಕೋಬೋದು. ಸಬ್ಸೆಕ್ಷನ್ 1ರ ಕ್ಲಾಸ್ ಬಿನ ಪ್ರಕಾರ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆ ಅಪರಾಧ ಮಾಡಿದಂತಹ ಆರೋಪಿಯನ್ನ ಬೇಲ್ ಮೇಲೆ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಏನಾದರೂ ಕಂಡೀಷನ್ಸ್ಗಳನ್ನು ಇಂಪೋಸ್ ಮಾಡಿದರೆ ಅದನ್ನು ಹೈಕೋರ್ಟ್ ಅಥವಾ ಸೆಷನ್ ಕೋರ್ಟ್ ಅದನ್ನು ಸೆಟ್ ಅಸೈಡ್ ಮಾಡ್ಬೋದು. ಆ ಕಂಡೀಷನ್ಗಳನ್ನು ಸೆಟ್ ಅಸೈಡ್ ಮಾಡ್ಬೋದು ಅಥವಾ ಮಾಡಿಫೈ ಮಾಡ್ಬೋದು. ಇದೇ ಕ್ಲಾಸ್ ಬಿನಲ್ಲಿ ಒಂದು ಪ್ರೊವಿಷನ್ ಇದೆ. ಆ ಪ್ರೊವಿಷನ್ನ ಪ್ರಕಾರ ಹೈಕೋರ್ಟ್ ಅಥವಾ ಸೆಷನ್ ಕೋರ್ಟ್ ಯಾವುದೇ ಒಬ್ಬ ವ್ಯಕ್ತಿಗೆ ಬೇಲ್ ಗ್ರ್ಯಾಂಟ್ ಮಾಡೋದಕ್ಕಿಂತ ಮುಂಚೆ ಆ ಬೇಲ್ ಅಪ್ಲಿಕೇಶನ್ನ ಬಗ್ಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರಿಗೆ ನೋಟಿಸ್ ಕೊಡಲಾಗುತ್ತೆ. ಅವರ ಒಂದು ಅಬ್ಜೆಕ್ಷನನ್ನು ರೆಕಾರ್ಡ್ ಮಾಡಿಕೊಂಡು, ಅಂದರೆ ರೈಟಿಂಗ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಆತನಿಗೆ ಬೇಲನ್ನು ಕೊಡಲಾಗುತ್ತೆ. ಅಥವಾ ಕೆಲವೊಂದು ಕೇಸಸ್ಗಳಲ್ಲಿ ವಿಥೌಟ್ ನೋಟಿಸ್ ಕೂಡ ಬೇಲನ್ನು ಕೊಡ್ಬೋದು. ನೆಕ್ಸ್ಟ್ ಇದೇ ಕ್ಲಾಸ್ನಲ್ಲಿ ಇನ್ನೊಂದು ಪ್ರೊವಿಷನ್ ಇದೆ. ಆ ಪ್ರೊವಿಷನ್ನ ಪ್ರಕಾರ ಹೈಕೋರ್ಟ್ ಅಥವಾ ಸೆಷನ್ ಕೋರ್ಟ್ ಯಾವುದೇ ಒಬ್ಬ ವ್ಯಕ್ತಿಗೆ ಬೇಲನ್ನು ಗ್ರ್ಯಾಂಟ್ ಮಾಡೋದಕ್ಕಿಂತ ಮುಂಚೆ ಆ ಆರೋಪಿ ಏನಾದರೂ ಸೆಕ್ಷನ್ 65 ಅಥವಾ ಸೆಕ್ಷನ್ 70ಯ ಸಬ್ಸೆಕ್ಷನ್ 2, ಇವು ಭಾರತೀಯ ನ್ಯಾಯ ಸಂಹಿತೆಯ 2023ರಲ್ಲಿ ಬರುವಂತಹ ಸೆಕ್ಷನ್ಸ್ಗಳು. ಈ ಒಂದು ಸೆಕ್ಷನ್ನ ಅಡಿಯಲ್ಲಿ ಆತ ಆರೋಪಿಯಾಗಿದ್ದರೆ ಅಂತಹ ಆರೋಪಿಯನ್ನು ಬೇಲ್ ಗ್ರ್ಯಾಂಟ್ ಮಾಡೋದಕ್ಕಿಂತ ಮುಂಚೆ ಆ ಒಂದು ಬೇಲ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರಿಗೆ ವಿದಿನ್ 15 ಡೇಸ್ನಲ್ಲಿ ನೋಟಿಸ್ ಕೊಡಲಾಗುತ್ತೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಹೇಳ್ತಾರೋ ಅವರ ಅಬ್ಜೆಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡಿಕೊಂಡು ಅವರಿಗೆ ಒಂದು ಅಪಾರ್ಚುನಿಟಿಯನ್ನು ಕೊಟ್ಟು ಆಮೇಲೆ ಆ ಬೇಲನ್ನು ಗ್ರ್ಯಾಂಟ್ ಮಾಡಲಾಗುತ್ತೆ. ಸಬ್ಸೆಕ್ಷನ್ 2ನ ಪ್ರಕಾರ ಬೇಲ್ ಅಪ್ಲಿಕೇಶನ್ ಏನು ಹಿಯರಿಂಗ್ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಇನ್ಫಾರ್ಮೆಂಟ್ ಅಥವಾ ಆತನಿಂದ ಆಥರೈಸ್ಡ್ಗೆ ಒಳಗಾದಂತಹ ವ್ಯಕ್ತಿ ಈ ಬೇಲ್ ಅಪ್ಲಿಕೇಶನ್ ಹಿಯರಿಂಗ್ ಟೈಮ್ನಲ್ಲಿ ಅವರು ಪ್ರೆಸೆನ್ಸ್ ಇರಬೇಕು. ಅದು ಅವರ ಪ್ರೆಸೆನ್ಸ್ ಕಡ್ಡಾಯವಾಗಿರುತ್ತೆ. ಯಾವ ಸಂದರ್ಭದಲ್ಲಿ ಕಡ್ಡಾಯ ಆಗಿರುತ್ತಂತಂದರೆ ಈ ಸೆಕ್ಷನ್ 65 ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 65 ಅಥವಾ ಸೆಕ್ಷನ್ 70ಯ ಸಬ್ಸೆಕ್ಷನ್ 2ನಲ್ಲಿ ಆತ ಆರೋಪಿಯಾಗಿದ್ದು ಆತನ ಬೇಲ್ಗೆ ಸಂಬಂಧಪಟ್ಟಂತೆ ಹಿಯರಿಂಗ್ ನಡೀತಾ ಇದ್ದರೆ ಈ ಇನ್ಫಾರ್ಮೆಂಟ್ಗಳು ಪ್ರೆಸೆನ್ಸ್ ಇರಬೇಕು. ಮತ್ತು ಸಬ್ಸೆಕ್ಷನ್ 3ನ ಪ್ರಕಾರ ಹೈಕೋರ್ಟ್ ಅಥವಾ ಸೆಷನ್ ಕೋರ್ಟ್ ಬೇಲ್ ಮೇಲೆ ರಿಲೀಸ್ ಆದಂತಹ ವ್ಯಕ್ತಿ, ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನವರು ಬೇಲನ್ನು ಕೊಟ್ಟಿರ್ತಾರೆ. ಅಂತಹ ಬೇಲ್ ಮೇಲೆ ರಿಲೀಸ್ ಆದಂತಹ ವ್ಯಕ್ತಿಯನ್ನು ಅರೆಸ್ಟ್ ಮಾಡೋದಕ್ಕೆ ಮತ್ತು ಕಸ್ಟಡಿಯಲ್ಲಿ ತೆಗೆದುಕೊಳ್ಳೋದಕ್ಕೆ ಈ ಹೈಕೋರ್ಟ್ ಅಥವಾ ಸೆಷನ್ ಕೋರ್ಟ್ ಡೈರೆಕ್ಟ್ ಮಾಡ್ಬೋದು. ಸ್ನೇಹಿತರೆ, ಈ ಸೆಕ್ಷನ್ 483 ಏನಿದೆಯಲ್ಲ, ಇದು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1973ಯ ಸೆಕ್ಷನ್ 439 ಕರೆಸ್ಪಾಂಡ್ ಮಾಡುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ನಾವು ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.